ನಮಸ್ತೆ. ನಮಸ್ತೆ. ಇವರು ರಘುವೀರ್ ಅಂತ, ನಮ್ಮ ಪಾರ್ಟಿ MLA ಕೃಷ್ಣಮೂರ್ತಿ ಅವ್ರ ಮಗ. ನಮಸ್ಕಾರ ಸರ್. ನಮಸ್ತೆ. ಸೂರ್ಯವರ್ಧನ್. ಓ ನಮಸ್ಕಾರ ಸರ್. ನಮಸ್ತೆ. ಪ್ಲೀಸ್. ಬನ್ನಿ ಕೂತ್ಕೊಳ್ಳಿ. ಏನಪ್ಪ ಅಣ್ಣ ಮುನೇಂದ್ರ, ಬೆಳಗ್ಗೆನೆ ನಿನ್ನ ಪಾದನ ನಮ್ಮನೆ ಕಡೆ ಬೆಳೆಸ್ಬಿಟ್ಟಿದ್ಯಾ? ಏನು ವಿಶೇಷ? ಹೇಳ್ತೀನಿ. ರಘುವೀರ್, ಇವಳು ನನ್ನ ಸೊಸೆ ಪದ್ಮಿನಿ. ನಮಸ್ಕಾರ. ನಮಸ್ಕಾರ. ನನ್ನ ತಮ್ಮ ನಾಗೇಂದ್ರ. ನಮಸ್ತೆ ಸರ್. ಅವರ ಧರ್ಮಪತ್ನಿ. ನಮಸ್ಕಾರ. ನಮಸ್ತೆ. ಇವರು ಸೂರ್ಯ ಅವರ ಹೆಂಡತಿ ಸುರಭಿ. ನಮಸ್ತೆ. ಕಾಫಿ ತಗೋತೀರಾ? ಇಲ್ಲ ತಣ್ಣಗೆ ಮಜ್ಜಿಗೆ ತಂದ್ಕೊಡ್ಲಾ? ಏನು ಬೇಡಮ್ಮ, ನಾವು ದಾರಿಯಲ್ಲೆಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಅಂದಹಾಗೆ ಸೂರ್ಯ, ರಘುವೀರು ನಿಮ್ಮನ್ನ ಸುಮ್ಮನೆ ಭೇಟಿಯಾಗಕ್ಕೆ ಬಂದಿಲ್ಲ. ಈಗ ಮುಂದೆ ಬರೋ ಇಲೆಕ್ಷನ್ ಅಲ್ಲಿ ರಘುವೀರು ಈ ಊರಿನ ಅಭ್ಯರ್ಥಿಯಾಗಿ ನಿಲ್ತಾ ಇದ್ದಾರೆ. ಈ ಊರಲ್ಲಿ ಅದೇನೆಲ್ಲ ನಡೆದಿದೆ ಅವ್ರಿಗೆಲ್ಲ ಗೊತ್ತು. ಈ ಊರಿಗೆ ನಮ್ಮ ಪಕ್ಷದ ಕಡೆಯಿಂದ ಒಬ್ಬ ಯುವ ನಾಯಕ ಇರಬೇಕು ಅಂತ ನಮ್ಮ ಪಾರ್ಟಿ ಇವರನ್ನ ಆರಿಸಿ ಕಳಿಸಿದ್ದಾರೆ. ಮುಂದೆ ರಾಜಕೀಯ ಯುವ ಜನಾಂಗದ ಕೈಯಲ್ಲಿರಬೇಕು ಅನ್ನೋದು ನಮ್ಮ ಪಕ್ಷದ ಆಸೆ. ಅಲ್ಲಪ್ಪ ಅಣ್ಣ ಮುನೇಂದ್ರ, ಹೇಳಿ ಕೇಳಿ ಇದು ನಿನ್ನ ಸ್ವಕ್ಷೇತ್ರ. ಇಲ್ಲಿ ನಿನ್ನನ್ನು ಬಿಟ್ಟು ಬೇರೆ ಯಾರೋ ಯುವ ನಾಯಕರನ್ನ ಮುಂದೆ ತಂದ್ರೆ ಮುಂದಿನ ಗತಿ ನಿಂದು? ನಾಗೇಂದ್ರ, ನನಗೂ ಯಾಕೋ ಒಂದು ಸ್ವಲ್ಪ ನೆಮ್ಮದಿ ಬೇಕು ಅಂತ ಅನಿಸ್ತಿದೆ. ಸದ್ಯಕ್ಕೆ ನನಗೆ ಈ ರಾಜಕೀಯ ಯಾಕೋ ಬೇಜಾರಾಗ್ಬಿಟ್ಟಿದೆ. ರಾಜಕೀಯದಿಂದ ಒಂದು ಸ್ವಲ್ಪ ದೂರ ಇರಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಹಾಗಾಗಿ ನಾನೇ ಖುದ್ದಾಗಿ ನಮ್ಮ ಪಾರ್ಟಿಯವ್ರಿಗೆ ನಮ್ಮ ಕ್ಷೇತ್ರಕ್ಕೆ ಒಬ್ಬ ಹೊಸ ನಾಯಕನ ಆರಿಸಿ ಕಳಿಸ್ಕೊಡಿ ಅಂತ ಕೇಳ್ಕೊಂಡೆ.